ಪ್ರೀತಿಸ್ತಾರೆ ಅಂತ ಅನುಕೊಳ್ಳುವ ಸಮಯದಲ್ಲಿ ದೇವರು ಎಲ್ಲರನ್ನು ನೋಡುವುದಕ್ಕೆ ಸಿದ್ಧವಾಗಿದ್ದಾನೆ. ಒಳ್ಳೆಯವರನ್ನು ನೋಡ್ತಾನೆ, ಕೆಟ್ಟವರನ್ನು ನೋಡ್ತಾನೆ. ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಅಂತ ಅನೇಕರು ಹೇಳಿಕೊಳ್ಳುತ್ತಾ ಇರುವಾಗ ಸಡನ್ ಆಗಿ ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ದೇವರ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡ್ತಾನಂತೆ, ಪ್ರಕಾಶಿಸ್ತಾನಂತೆ, ನಾವು ಪ್ರಕಾಶಗೊಳ್ತೀವಂತೆ. ನಮ್ಮ ಜೀವಿತದಲ್ಲಿ ದೇವರ ಶಾಂತಿ, ನಮ್ಮ ಜೀವಿತದಲ್ಲಿ ದೇವರ ಕೃಪೆ, ನಮ್ಮ ಜೀವಿತದಲ್ಲಿ ದೇವರ ಶಾಂತಿ. ನಮಗೆ ದೇವರು ಪ್ರೀತಿಸಿದ್ದಾರೆ. ದೇವರ ಪ್ರಸನ್ನ ಮುಖದಿಂದ ನಮ್ಮನ್ನು ಪ್ರಕಾಶಿಸುತ್ತಾ, ಒಳ್ಳೆ ಕೆಲಸ ಮಾಡು ತಮ್ಮ, ನಾನು ನಿನ್ನನ್ನು ಬಲಗೊಳಿಸ್ತೀನಿ, ನಿನಗೆ ಆತ್ಮದಿಂದ ಬಲಗೊಳಿಸ್ತೀನಿ. ನೀನು ಎಷ್ಟು ಬಡವನಾದರೂ ನಿನ್ನನ್ನು ಆತ್ಮದಿಂದ ಬಲಗೊಳಿಸ್ತೀನಿ ಅಂತಾನೆ. ಯಾಕೆಂದರೆ ಒಳ್ಳೆಯವರನ್ನು ಕೆಟ್ಟವರನ್ನು ದೇವರು ನೋಡ್ತಾ ಇದ್ದಾನೆ. ದೇವರು ನೋಡಿದ್ದೇ ಮಾಡ್ತಾನೆ. ಏನು ಮಾಡ್ತಾನೆ? ಅಂದಿ ಸ್ವಭಾವವನ್ನು ತೆಗೆದು ಹಾಕ್ಬಿಡ್ತಾನೆ. ತೋಳ ಸ್ವಭಾವ ಇದ್ದವರನ್ನೇ ತೆಗೆದು ಹಾಕ್ಬಿಡ್ತಾನೆ. ನಮ್ಮ ಕರ್ತನೂ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಕಡೆಗೆ ತಿರುಗಿದ್ರೆ ನಿಮಗೆ ದಿವಸ ಶಾಂತಿ ಸಿಗುತ್ತೆ. ಕರ್ತನು, ನಮ್ಮ ರಕ್ಷಕನು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಮ್ಮ ಕಡೆಗೆ ತಿರುಗುತ್ತಾ ಇದ್ದಾನೆ. ಒಳ್ಳೆಯದನ್ನು ಯಾರು ಮಾಡ್ತಾರೆ ದೇವರು ನೋಡ್ತಾನೆ. ಕೆಟ್ಟದ್ದನ್ನು ಯಾರು ಮಾಡ್ತಾರೆ ದೇವರು ನೋಡ್ತಾನೆ. ಯಾರಿಗೆ ಅಂದಿ ಸ್ವಭಾವ ಇದೆ ನೋಡ್ತಾನೆ, ಯಾರಿಗೆ ತೋಳ ಸ್ವಭಾವ ಇದೆ ನೋಡ್ತಾನೆ. ಯೆಹೋವನ ಪ್ರಸನ್ನತೆ ನಮಗಿರಬೇಕು. ದೇವರ ಪ್ರಭಾವ, ಅಧಿಕಾರ ನಮ್ಮೊಂದಿಗಿದೆ. ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಈಗ ರಕ್ಷಣೆ ಕರ್ತನದಾಯಿತು. ಈಗ ದೇವರ ಪ್ರೀತಿ ನಮ್ಮದಾಯಿತು. ಒಳ್ಳೆಯವರನ್ನು ಯಾವಾಗಲೂ ಬಲಗೊಳಿಸ್ತಾನೆ. ಅಧಿಕಾರದಿಂದ ತುಂಬಿದ ಯೇಸು ಕ್ರಿಸ್ತನು ಈ ಆತ್ಮವನ್ನು ಬಲಗೊಳಿಸ್ತಾನೆ. ಫಸ್ಟ್ ನೀನು ಬಲಗೊಳ್ಬೇಕು ತಮ್ಮ. ಒಳ್ಳೆ ಜ್ಞಾನ ಬರಬೇಕು ನಿನಗೆ. ಒಳ್ಳೆಯದನ್ನೇ ಮಾಡಬೇಕು, ಕೆಟ್ಟದ್ದನ್ನು ಮಾಡಬಾರ್ದು ಅಂತ ಈ ಹೃದಯದಲ್ಲಿ ಕೂತ್ಕೊಂಡು ನಮಗೆ ಧೈರ್ಯ ಹೇಳಿ ಒಳ್ಳೆಯದನ್ನು ಮಾಡಬೇಕು ಅಂತ ಒಂದೇ ಆಟ. ಕೆಟ್ಟದ್ದನ್ನು ಮಾಡಬೇಡ. ಯಾಕೆಂದರೆ ನೀನು ಪಶ್ಚಾತ್ತಾಪಪಟ್ಟೆಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಪಾಪಗಳನ್ನು ಮಾಡೋದಿಲ್ಲ ಅಂತಂದು ಅರಿಕೆ ಮಾಡಿಕೊಂಡೆಲ್ಲ, ನಿನ್ನೊಳಗೆ ಬಂದ್ಬಿಟ್ಟಿದ್ದಾನೆ ಯೇಸು ಕ್ರಿಸ್ತನು. ನಮ್ಮ ಕರ್ತನೂ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಕಡೆಗೆ ತಿರುಗಿದರೆ ನಿಮಗೆ ಶಾಂತಿ, ಸಮಾಧಾನ, ಕೃಪೆ, ದಯೆ, ದೇವರ ಸನ್ನಿಧಿ, ದೇವರ ಪ್ರಕಾಶವು, ಮುಖಕಾಂತಿ ಪ್ರಕಾಶಿಸುತ್ತೆ. ನಿಮಗೆ ಸಮಾಧಾನ ಕೊಡುತ್ತೆ. ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನನ್ನು ನಂಬಿದರೆ ನಮಗೆ ಶರೀರ ಸ್ವಸ್ಥತೆ, ಆತ್ಮೀಯ ಸ್ವಸ್ಥತೆ, ದೇವರ ಪ್ರಭಾವ, ದೇವರ ಅಧಿಕಾರ
ನಮ್ಮ ಕರ್ತನ ರಕ್ಷಕನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ತೋಳ ಸ್ವಭಾವ ನಮಗೆ ಬೇಡ, ಹಂದಿ ಸ್ವಭಾವ ನಮಗೆ ಬೇಡ. ಕೋಪ, ದ್ವೇಷ, ಅಹವು, ಅಸೂಯ ಯಾರ ಹತ್ರ ಇರ್ತಾವೋ ಅವ್ರಿಗೆ ಕನೆಕ್ಟ್ ಆಗಿರ್ತವೆ, ಶರೀರಕ್ಕೆ ಕನೆಕ್ಟ್ ಆಗಿರ್ತಾರೆ. ಶರೀರಾಶೆ, ನೇತ್ರಾಶೆ, ಡಂಬಕ್ಕೆ ಕನೆಕ್ಟ್ ಆಗಿರ್ತಾರೆ. ಅವರನ್ನು ನೋಡಿದರೆ ಯಾವನು ಇವನು ಸಾಯಿಸ್ಬಿಡ್ತಾನೋ ಮನುಷ್ಯರನ್ನ, ಜೈಲಿಗೆ ಕೂತ್ಕೊಂತಾನೆ. ಏನು ಸುಖ? ದೇವರ ಆಳ್ವಿಕೆ, ದೇವರ ಅಧಿಕಾರ ಆಳ್ತಾ ಇದ್ದಾನೆ. ನಮಗೆ ಕಾಣದೇ ಇದ್ದ ಹಾಗೆ ನಮ್ಮನ್ನು ಆಳ್ತಾ ಇದ್ದಾನೆ ದೇವರು. ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ಬೇಕಂತ ಬಲಗೊಳಿಸ್ತಾ ಇದ್ದಾನೆ. ದೇವರ ಪ್ರಸನ್ನತೆ ನಮಗಿದೆ, ದೇವರ ಪ್ರಕಾಶಮಾನವು ನಮಗಿದೆ. ದೇವರು ನಮ್ಮನ್ನು ಬಲಗೊಳಿಸೋದಕ್ಕೆ